ಮತ್ತೊಂದು ಬ್ರೇಕಿಂಗ್ ಸ್ಟೋರಿಯನ್ನ ನೋಡ್ಕೊಂಡ್ಬರೋಣ ಬನ್ನಿ. ಅಥಣಿ ಶಾಲೆಯಲ್ಲಿ ಜೀವ ಭಯ ಮಕ್ಕಳ ಭವಿಷ್ಯಕ್ಕೆ ಕೊತ್ತು. ಎಸ್, ಶಾಲಾ ಕಟ್ಟಡ ಶಿಥಿಲಾವಸ್ಥೆ, ಶಿಕ್ಷಣ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಬಿರುಕು ಬಿಟ್ಟ ಕೊಠಡಿಗಳಲ್ಲಿ ಪಾಠ ಮಾಡ್ತಾ ಇರುವಂತಹ ಅಧ್ಯಾಪಕರಿಗೂ ಭಯ, ಕೇಳ್ತಾ ಇರೋ ಮಕ್ಕಳಿಗೂ ಭಯ. ದುರಸ್ತಿಗಾಗಿ ಮನವಿ, ಅಧಿಕಾರಿಗಳ ನಿರ್ಲಕ್ಷ್ಯವೋ ನಿರ್ಲಕ್ಷ್ಯ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರತಕ್ಕಂತಹ ಸ್ಟೋರಿ. ಶೀಘ್ರವೇ ಕ್ರಮ ಕೈಗೊಳ್ಳದಿದ್ರೆ ದುರಂತ ಕಟ್ಟಿಟ್ಟ ಬುತ್ತಿ. ಅಲ್ಲಿಯ ವಿಜುವಲ್ಸ್ ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಅಥಣಿ ಶಾಲೆಯಲ್ಲಿ ಜೀವ ಭಯ, ಮಕ್ಕಳ ಭವಿಷ್ಯಕ್ಕೆ ಕುತ್ತು ತರ್ತಾ ಇದ್ದಾರಾ ಇವರು. ಎಸ್, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಾಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿಯು ಶಿಕ್ಷಣ ವ್ಯವಸ್ಥೆಯ ನಿರ್ಲಕ್ಷ್ಯದ ದ್ಯೋತಕವಾಗಿದೆ ಮತ್ತು ಮಕ್ಕಳ ಭವಿಷ್ಯದ ಮೇಲೆ ಕರಿನೆರಳು ಬೀರುವಂತಾಗಿದೆ. ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಜೀವ ಭಯದಲ್ಲೇ ಮಕ್ಕಳು ಶಿಕ್ಷಣ ಪಡೆಯುವಂತಾಗಿದೆ ಎಂಬುದು ವಿಷಾದನೀಯ ಸಂಗತಿಯಾಗಿದೆ. ಸರ್ಕಾರಿ ಶಾಲೆಗಳ ದುರಸ್ತಿ ಕುರಿತು ಸಾರ್ವಜನಿಕರ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 209 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಲಾ ಕಟ್ಟಡಗಳು ದುರಸ್ತಿಗೆ ತಲುಪಿದ್ದು ಮಕ್ಕಳ ಸುರಕ್ಷತೆಗೆ ಧಕ್ಕೆ ಉಂಟಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು. ಇದು ಶಾಲೆ ಅಂತ ಅನಿಸ್ಕೊಳ್ಳುತ್ತಾ? ಯಾವುದೋ ಕೋಟೆಗೆ ಕನ್ನ ಹಾಕಕ್ಕೆ ಬಂದು ಬಿದ್ದೋದ ಅಥವಾ ಕುಟ್ಟೋದ ಅಥವಾ ಕಿಂಡಿ ಕೊರದಂತಹ ಸ್ಟೈಲ್ ನಲ್ಲಿ ಗೋಡೆ ಇಟ್ಟಿಗೆಗಳೆಲ್ಲ ಬಿದ್ದೋಗಿದೆ. ಶಾಲಾ ಕೊಠಡಿಗಳು ಬಿರುಕು ಬಿಟ್ಟಿದ್ದು, ಕೆಲವೊಂದು ಕೊಠಡಿಗಳು ಕುಸಿದು ಬೀಳುವಂತಹ ಹಂತಕ್ಕೆ ತಲುಪಿದೆ. ಈ ಪರಿಸ್ಥಿತಿನಲ್ಲಿ ಮಕ್ಕಳು ಭಯಭೀತಿದೆ, ಅಂದ್ರೆ ಭಯದಿಂದಲೇ ಪಾಠ ಕೇಳುವಂತಾಗಿದೆ. ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ. ಶಾಲೆಯಲ್ಲಿ ಒಟ್ಟು 6 ಕೊಠಡಿಗಳಿದ್ದು ಅವುಗಳಲ್ಲಿ ಒಂದು ಕೊಠಡಿಯನ್ನ ಕಚೇರಿಗಾಗಿ ಮತ್ತು ಇನ್ನೊಂದು ಕೊಠಡಿಯನ್ನ ಕಂಪ್ಯೂಟರ್ ಕೊಠಡಿಯಾಗಿ ಬಳಸಲಾಗ್ತಾ ಇದೆ. ಉಳಿದ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ. ಆದ್ರೆ ಒಂದು ಕೊಠಡಿಯು ಈಗಾಗಲೇ ನೆಲಸಮ ಆಗಿ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಲಾ ಮುಖ್ಯ ಶಿಕ್ಷಕರು ಕಟ್ಟಡದ ಶಿಥಿಲಗೊಂಡಿರುವಂತಹದ್ದು ನಿಜ. ದುರಸ್ತಿಗಾಗಿ ನಾವು ಹಲವಾರು ಬಾರಿ ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಿದ್ದೇವೆ, ಆದ್ರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅವರು ಕೂಡ ತಮ್ಮ ಅಸಹಾಯಕತೆನ ಹೇಳ್ಕೊತಾರೆ. ನಾನು ಫುಲ್ ಸ್ಕ್ರೀನ್ ನಲ್ಲಿ ಆ ವಿಜುವಲ್ಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೋಡ್ತಾ ಬನ್ನಿ. ಇದು ನಮ್ಮೂರ ಸರ್ಕಾರಿ ಪ್ರೌಢಶಾಲೆ ಅಂತ ಹಾಲಹಳ್ಳಿನಲ್ಲಿ ಇರುವಂತಹದ್ದು. ಆಧುನಿಕ ಶಾಲೆಯಲ್ಲಿ ಆಧುನಿಕ ಶೌಚಾಲಯಗಳಿದ್ರೂ ಕೂಡ ಅವುಗಳನ್ನ ಮಕ್ಕಳ ಬಳಕೆಗೆ ಇನ್ನೂ ತಯಾರಾಗಿಲ್ಲ. ಅಂದ್ರೆ ಮಕ್ಕಳು ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ವಂತೆ. ಇದು ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಮಕ್ಕಳ ಸುರಕ್ಷತೆ ಮತ್ತು ಮೂಲಭೂತ ಸೌಕರ್ಯಗಳ ನಿರ್ವಹಣೆಯಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅಥವಾ ಡಿಪಾರ್ಟ್ಮೆಂಟ್ ಶಿಕ್ಷಣ ಇಲಾಖೆ ಏನಿದೆಯಲ್ಲ ಅದು ಶಾಲಾ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಮತ್ತು ಮಕ್ಕಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ರು. ಈ ಘಟನೆ ಶಿಕ್ಷಣ ಇಲಾಖೆಯ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಈಡೆನ್ಸ್ ನ್ಯೂಸ್ ವರದಿಗಾರ ಇದ್ರ ಬಗ್ಗೆ ಬಿಇಒ ಅವರಿಗೆ ಮತ್ತು ಮೇಲಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ರು. ಈ ಸುದ್ದಿ ಬಿತ್ತರವಾಗ್ತಾ ಇದ್ದ ಹಾಗೇನೆ ನಮಗೆ ತಿಳಿದು ಬಂದಂತಹ ಮಾಹಿತಿ, ಇದೀಗ ಬಂದಂತಹ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಸಂಬಂಧಪಟ್ಟಂತಹ ಇಲಾಖೆಯವರು ಸರ್ವೆ ಮಾಡ್ಕೊಂಡು ಹೋಗಿದಾರಂತೆ. ಶೌಚಾಲಯ ಏನಿತ್ತಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಂತೆ. ಬಟ್ ಕಟ್ಟಡದ ದುರವಸ್ಥೆ ಇನ್ನೂ ಹಾಗೇ ಇದೆ, ಆ ದುಸ್ಥಿತಿ ಹಂಗೆ ಇದೆ, ಅದನ್ನು ಸರಿ ಮಾಡಲಿಕ್ಕೆ ಕೊಟೇಶನ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲಾಖೆಯವರು ಹೇಳಿದಾರಂತೆ. ಅಂದ್ರೆ HM ಏನಿದಾರಲ್ಲ, ಹೆಡ್ ಮಿಸ್ಟರ್, ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಶಾಲೆಗೆ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈ ಕ್ಷಣದಲ್ಲಿ ನಾನು ಏನು ಹೇಳಕ್ ಸಾಧ್ಯ ಆಗಲ್ಲ. ಬಟ್ ಮುಂದೆ ಇನ್ನೂ ಇದೇ ಪರಿಸ್ಥಿತಿ ಇದ್ರೆ ಖಂಡಿತವಾಗಿಯೂ ಸ್ಥಳೀಯರು ನಿಮ್ಮ ಜೊತೆ ಸಪೋರ್ಟಿಗೆ ಬರ್ತಾರೆ ಅಂತ ಹೇಳಿ ಅಲ್ಲಿಯ SDMC ಸದಸ್ಯರುಗಳು, ಅಧ್ಯಕ್ಷರುಗಳೆಲ್ಲ ಮಾತಾಡಿದ್ದಾರೆ. ಹಾಗಾಗಿ ಈ ಶಾಲೆಯ ಸ್ಥಿತಿಯನ್ನ ನೋಡ್ಕೊಳ್ಳಿ. ಮೊದಲು ನಾವು ಕೂಡ ಕಂಪ್ಲೀಟ್ ವರದಿಯನ್ನ ಮಾಡಿದ್ದೇವೆ. ಗೋಡೆ ಬಿದ್ದೋಗಿರೋದನ್ನ, ಮಕ್ಕಳು ಕೈ ತೊಳೆಯಕ್ಕೆ ಕಾಲು ತೊಳೆಯಕ್ಕೆ ಉಪಯೋಗಿಸ್ತಾ ಇರುವಂತಹ ನೀರಿನ ಟ್ಯಾಂಕು, ಕೊಳೆ, ಕಚಡ, ದುರಾವಸ್ಥೆ, ಗೋಡೆ ಬಿದ್ದೋಗಿರೋದು, ಕನಕನ ಕಿಂಡಿಗಿಂತಲೂ ಕಳುಪಿಯಾಗಿದೆ. ಕನಕನ ಕಿಂಡಿ ಅಟ್ಲೀಸ್ಟ್ ನೋಡ್ಬೋದು.
ಅಂದ್ರೆ ದೇವರ ಕನಕನ ಕಿಂಡಿ ಅಲ್ಲ, ಕೋಟೆಯ ಕಿಂಡಿ. ಇದು ಅಷ್ಟು ಹತ್ತತ್ಲಾಗಿದೆ ಬಿಲ್ಡಿಂಗ್. ಹಾಗಾಗಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು, ಈಗಾಗಲೇ ಎಚ್ಚೆತ್ಕೊಂಡಿದ್ದಾರಂತೆ. ಪಂಚವಾರ್ಷಿಕ ಯೋಜನೆಗಳಂತೆ 5 ವರ್ಷ ತಗೊಳ್ಳದೆ, 3 ವರ್ಷ ತಗೊಳ್ಳದೆ, ಆದಷ್ಟು ಬೇಗ, ಸಾಧ್ಯವಾದಷ್ಟು ಬೇಗ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು. ಅದ ಒಳಗ್ ಕೂತಾಗ 2,000 ಪ್ರಿಂಟ್ ನಡೆದಾಗ 2,000 ಬಿದ್ದೈತ್ರಿ. ಫಸ್ಟ್ ಟೈಮ್ ಬಿದ್ದೈತ್ರಿ, ಅದ ಅರ್ಧ ಬಾಡ್ ಬಿದ್ದೈತ್ರಿ. ಅದ ಇನ್ನೊಂದ್ಸಲ ಒಳಗ್ ಕೂತಾಗ್ರಿ ಮಾತ್ ಹಾಳ್ ಬಿದ್ದೈತ್ರಿ. ಯಾರಿಗೇನಾಗೈತೇನಪ್ಪ? ಯಾರಿಗೇನಿಲ್ರಿ, ಅದು ಒಟ್ಟ ಒಳಗ್ ಕೂತಾಗ ತಾನದಿಂದ ತಾನ ಬಟ್ ಪಾಡ್ರ ಬಿದ್ದ ಬಿಡ್ತೈತಿ. ಬಿದ್ದಗಳಿನ ಅದನ್ನೇನೀಗ ಬಂದ್ ಮಾಡ್ಯಾರ? ಹಾ ರೀ, ಆ ಕಡೆ ಅಲ್ಲೇ ಕೊಂಡಿರ್ತೀವ್ರಿ, ಹಂಗ ಆ ಕಡೆ ಇರ್ತೈತ್ರಿ. ಏನೇನ್ ಸಮಸ್ಯೆ ಐತಿ? ಅದ ರೀ, ಇಲ್ಲಿ ಶೌಚಾಲಯ ಇಲ್ರಿ. ಶೌಚಾಲಯ ಎಷ್ಟು ವರ್ಷದಿಂದ ಸಮಸ್ಯೆ ಐತಿ? ಅದೊಂದ್ 2-3 ವರ್ಷ ಆತ್ರಿ. ಒಟ್ಟ ಹೊರಗಡೆನ ಹೋಗ್ತೀರಿ? ಹೊರಗರಿ. ಕುಡಿ ನೀರಿನ ವ್ಯವಸ್ಥೆ ಐತಿ? ಹಾ ಐತಿ, ಫಿಲ್ಟರ್ ಐತ್ರಿ. ಅದ ಇದು ಟಾಕಿ ಒಂದು ಈ ನಮ್ನಿ ಹೊಲಸ ಐತಿಲ್ಲ? ಹಾ ಅದ ಕೈಗೆ ಅಷ್ಟೇ ಯೂಸ್ ಮಾಡ್ತಾರೆ. ಈ ಒಟ್ಟು ನಿಮ್ಮ ಕುಡಿಲಾಕ ನೀರಿನ ವ್ಯವಸ್ಥೆ, ಟಾಕೆ, ಶೌಚಾಲಯ ಇವೆಲ್ಲ ಆಗ್ಬೇಕ. ಇವ್ರ ರಾಜುದಾರಲ್ಲೇ ಪ್ರಶ್ನೆ ಮಾತಾಡ ಮತ್ತೆ ಬೇಸಿಗೆ ಗದ ಎಬ್ಸ್ತಾರ.